ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈ ಒಂದು ವ್ಲಾಗ್ನಲ್ಲಿ ನೀವೇನಾದರೂ ಅಲಪೆ ಇಲ್ಲಾಂದರೆ ಕೊಚ್ಚಿನ್ಗೆ ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇದ್ದರೆ ಮಸ್ಟ್ ಥಿಂಗ್ಸ್ ಟು ಡೂ ಆರ್ ಮಸ್ಟ್ ವಿಸಿಟ್ ಪ್ಲೇಸಸ್ ಅನ್ನೋದ್ರ ಬಗ್ಗೆ ಈ ಒಂದು ವ್ಲಾಗಲ್ಲಿ ಆ್ಯಡ್ ಮಾಡ್ತಿದ್ದೀನಿ. ಸೊ ಫಸ್ಟ್ ಥಿಂಗ್ ನಾನು ಹೈಲಿ ರೆಕಮೆಂಡ್ ಮಾಡೋದೇನೆಂದರೆ, ಒಂದು ಡೇ ಆದರೂ ನೀವು ಬೋಟ್ ಹೌಸ್ ಸ್ಟೇ ಮಾಡಿ. ಅದು ಎಕ್ಸ್ಪೀರಿಯನ್ಸ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಸೊ ನಮ್ಮ ಒಂದು ಎಕ್ಸ್ಪೀರಿಯನ್ಸ್ನ ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ನೀವಲ್ಲಿ ಯಾರಾದರೂ ಇನ್ನೂ ಅದನ್ನು ಚೆಕ್ ಮಾಡಿಲ್ಲ ಅಂದರೆ ಆ ವ್ಲಾಗ್ನ ಹೋಗಿ ಚೆಕ್ ಮಾಡಿ. ಸೊ ಸೆಕೆಂಡ್ ಥಿಂಗ್ ಬಂದು ಶಾಪಿಂಗು. ಸೊ ಕೇರಳ ಅಲ್ಲಿ ಶಾಪಿಂಗ್ ಅಂತೂ ವೆರೈಟೀಸ್ ಆಫ್ ಐಟಮ್ಸ್ ಮಾಡ್ಬೋದು. ಅದರಲ್ಲಿ ಸ್ಪೈಸಸ್ ಸಹ ಒಂದು. ಸೊ ಎಲ್ಲೂ ಸಿಗದಿರೋ ಇರುವಂಥ ಸ್ಪೈಸಸ್ಸು ಕೇರಳ ಅಲ್ಲಿ ಅವೈಲಬಲ್ ಇರುತ್ತೆ. ಹೈ ಕ್ವಾಲಿಟಿ ಮತ್ತು ಜೆನ್ಯೂನ್ ಪ್ರಾಡಕ್ಟ್ಸ್ ಸಿಗುತ್ತೆ. ಸೊ ನಾವು ಫ್ಯೂ ಸ್ಪೈಸಸ್ ಎಲ್ಲ ಶಾಪ್ ಮಾಡಿದ್ವಿ. ಸೊ ಇಷ್ಟೇ ಹೇಳ್ದಿರಾ ಮೆಡಿಸಿನಲ್ ಥಿಂಗ್ಸ್ ಅಂದರೆ ಆಯುರ್ವೇದ ರಿಲೇಟೆಡು ಅಂಥದನ್ನೆಲ್ಲ ಸಹ ಈ ಒಂದು ಶಾಪ್ಸಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಅದನ್ನೆಲ್ಲ ಮಿಸ್ ಮಾಡ್ದಿರ ಪರ್ಚೇಸ್ ಮಾಡಿ. ಸೊ ಇದು ಸೆಕೆಂಡ್ ಥಿಂಗು. ಸೊ ನೆಕ್ಸ್ಟ್ ಬಂದು ಕೇರಳ ಸ್ಯಾರೀಸು. ಸೊ ನಿಮ್ಮಲ್ಲಿ ಯಾರಿಗಾದರೂ ಕೇರಳ ಸ್ಯಾರೀಸು ಅಂದರೆ ಆ ಒಂದು ಪ್ಯೂರ್ ಕಾಟನ್ ಸ್ಯಾರೀಸು ಕ್ರೀಮ್ ಕಲರ್ ಇರುತ್ತಲ್ಲ, ಅದು ಬೇಕಂದರೆ ಹ್ಯಾಂಡ್ಲೂಮ್ಸಲ್ಲಿ ಹೋಗಿ ಪರ್ಚೇಸ್ ಮಾಡಿ. ಸೊ ನನ್ನ ಒಂದು ಸಜೆಷನ್ ಏನಂದರೆ, ಕೊಚ್ಚಿಯಲ್ಲಿ ಶಾಪ್ ಮಾಡೋದಕ್ಕಿಂತ ಅಲಪ್ಪೆಯಲ್ಲೇ ಶಾಪ್ ಮಾಡಿ. ಯಾಕಂದರೆ ಅಲ್ಲಿ ಕಲೆಕ್ಷನ್ಸ್ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಲೇಟೆಸ್ಟ್ ಕಲಂಕಾರಿ ಸ್ಯಾರೀಸ್ ಎಲ್ಲ ಬಂದಿರುತ್ತೆ. ನಾವು ಅದೊಂದು ತಪ್ಪು ಮಾಡಿದ್ವಿ. ಅಂದರೆ ಕೊಚ್ಚಿನ್ಗೆ ಹೆಂಗೂ ಹೋದಾಗ ಲಾಸ್ಟ್ ಡೇ ತೊಗೊಳ್ಳೋಣ ಅಂದ್ಕೊಂಡ್ವಿ. ಬಟ್ ಅಲ್ಲಿ ಕಲೆಕ್ಷನ್ ಅಲಪ್ಪೆ ಅಷ್ಟು ಚೆನ್ನಾಗಿರಲಿಲ್ಲ. ಸೊ ನೀವು ಅಲಪ್ಪೆಗೆ ಬಂದಾಗೆ ಸ್ಯಾರಿ ಶಾಪಿಂಗ್ ಎಲ್ಲ ಮುಗಿಸ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ನೆಕ್ಸ್ಟು ಇನ್ನೊಂದು ಹೈಲೈಟು ಸೈಟ್ ಸೀಯಿಂಗ್ ಲೋಕಲ್ ಪ್ಲೇಸಸ್ ಅಲಪ್ಪೆ ಅಂದರೆ ಪಾತಿರಮನಲ್ ಐಲ್ಯಾಂಡ್ ಅಂತ ಇದು. ಸೊ ನೋಡಿ, ಆಚೆ ಐಲ್ಯಾಂಡ್ ಸುತ್ತಲೂ ಈ ಥರ ಸೀ ಶೆಲ್ಸಿಂದ ಕೂಡಿರುತ್ತೆ. ಇದನ್ನೆಲ್ಲ ಪಿಕಲ್ಸ್ ಮಾಡ್ತಾರೆ. ಅದನ್ನು ಪಿಕಲ್ಸ್ದೆಲ್ಲ ಮಿಕ್ಕಿರೋದನ್ನ ಎಲ್ಲ ತಂದು ಇಲ್ಲಿ ಹಾಕಿದ್ದಾರೆ ನೋಡಿ, ರಾಶಿ. ಸೊ ಇದಂತೂ ಮಸ್ಟು. ಮತ್ತು ಈ ಒಂದು ಐಲ್ಯಾಂಡ್ನ ರೀಚ್ ಆಗಬೇಕಾದ್ರೆ ನೀವು ಬೋಟ್ ಹೌಸಲ್ಲಿ ನಾರ್ಮಲ್ ಬೋಟ್ಸಲ್ಲೆಲ್ಲ ಕರ್ಕೊಂಡು ಹೋಗ್ತಾರೆ. ಬಟ್ ನಾನು ಏನು ರೆಕಮೆಂಡ್ ಮಾಡ್ತೀನಿ ಅಂದರೆ, ನೀವು ಸ್ಪೀಡ್ ಬೋಟಲ್ಲೇ ಹೋಗಿ. ಯಾಕಂದರೆ ಇದೆಲ್ಲ ಫುಲ್ಲು ಸ್ಟಂಟ್ಸ್ ಎಲ್ಲ ತೋರಿಸ್ತಾರೆ. ಮತ್ತು ಆ ಒಂದು ಲೊಕೇಶನಲ್ಲಿ ಸ್ಪೀಡ್ ಬೋಟಲ್ಲಿ ರೀಚ್ ಆದರೆ ನಿಮ್ಗೆ ಆ ಒಂದು ಎಕ್ಸ್ಪೀರಿಯೆನ್ಸ್ ತುಂಬಾ ಚೆನ್ನಾಗಿರುತ್ತೆ. ಮತ್ತು ನಮ್ಮನ್ನ ಕೂಡ ಅಲ್ಲಿ ಕೂಡಿಸಿ ಈ ಒಂದು ಬೋಟ್ನ ರೈಡ್ ಮಾಡಿಸಿ ನಮ್ಮ ಕೈಯಲ್ಲಿ ಕೂಡ ಸ್ಟಂಟ್ಸ್ ಎಲ್ಲ ಮಾಡಿಸ್ತಾರೆ. ಸೊ ಈ ಒಂದು ಎಕ್ಸ್ಪೀರಿಯೆನ್ಸ್ನ ಯಾರೂ ಮಿಸ್ ಮಾಡ್ಕೋಬೇಡಿ. ಮತ್ತು ಅಲ್ಲಿ ಐಲ್ಯಾಂಡ್ಗೆ ಹೋಗೋಷ್ಟರಲ್ಲೇ ನಿಮಗೆ 50 ರೂಪೀಸ್ ಏನೋ ಎಂಟ್ರಿ ಚಾರ್ಜಸ್ ಇರುತ್ತಷ್ಟೇ. ಮತ್ತು ಪಾರ್ಕು ಈ ಥರ ಎಲ್ಲ ಮಕ್ಕಳಿಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಒಂದು ಒಳ್ಳೆ ಪ್ಲೇಸು. ಸೊ ಇಲ್ಲಿ ಲೈಕ್ ಮ್ಯಾಗಿ ಮತ್ತು ಜ್ಯೂಸಸ್ಸು ಇಂಥ ಫುಡ್ ಐಟಮ್ಸ್ ಸಹ ಅವೈಲೇಬಲ್ ಇರುತ್ತೆ. ಸೊ ಆರಾಮಾಗಿ ಹೋಗಿ ಒಂದು ಫ್ಯೂ ಅವರ್ಸ್ ಆರ್ ಫ್ಯೂ ಮಿನಿಟ್ಸು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರೋಕ್ಕೆ ಒಂದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು. ಸೊ ನಾವು ಸಹ ಈ ಒಂದು ಪ್ಲೇಸಿಗೆ ಬಂದು ಒಂದು ಫ್ಯೂ ಸ್ವಿಂಗ್ಸು ಇದೆಲ್ಲ ಮಾಡಿಕೊಂಡು ಮತ್ತೆ ರಿಟರ್ನ್ ಆದ್ವಿ. ಬಟ್ ರಿಟರ್ನ್ ಆಗಬೇಕಾದ್ರೆ ಇಲ್ಲಿ ಚೈನೀಸ್ ಫಿಶಿಂಗ್ ಮೆಥಡ್ಸ್ ನೋಡಿ, ಇದೆಲ್ಲ ಚೈನೀಸ್ ಫಿಶಿಂಗ್ ಮೆಥಡ್ಸು ನೋಡ್ಬೋದು. ಸೊ ಅಲಪ್ಪೆಯಲ್ಲಿ ನೆಕ್ಸ್ಟ್ ನೀವು ಕಾಯಿರ್ ಮ್ಯೂಸಿಯಂ ಸಹ ವಿಸಿಟ್ ಮಾಡ್ಬೋದು. ಅದು ಸಹ ಮಸ್ಟ್ ವಿಸಿಟ್ ಪ್ಲೇಸ್ ಅಂತಲೇ ಹೇಳ್ತೀನಿ. ಎಸ್ಪೆಷಲಿ ನೀವೇನಾದರೂ ಮಕ್ಕಳ ಜೊತೆ ಬರ್ತಾ ಇದ್ದರೆ ಈ ಮ್ಯೂಸಿಯಮ್ಗೆ ಮಕ್ಕಳನ್ನ ಕರ್ಕೊಂಡೋಗಿ ಅವ್ರು ಎಂಜಾಯ್ ಮಾಡ್ತಾರೆ. ಯಾಕಂದರೆ ಇಲ್ಲಿರುವಂಥ ಪ್ರತಿಯೊಂದು ವಸ್ತು ಸಹ ತೆಂಗಿನ ಗರಿ, ತೆಂಗಿನ ಚಿಪ್ಪು ಈ ಥರ ಇದರಿಂದನೇ ಮಾಡಿರೋವಂಥ ಪ್ರಾಡಕ್ಟ್ಸು. ಸೊ ಅದು ಎಂಡ್ ಪ್ರಾಡಕ್ಟ್ಸ್ ಯಾವುದೂ ವೇಸ್ಟ್ ಮಾಡ್ದಿರ ಆ ವೇಸ್ಟಿಂದ ಮಾಡಿರೋವಂಥ ಲೈಕ್ ಮಾಡೆಲ್ಸ್ ಆಗಲಿ, ಒಂದು ಪೇಂಟಿಂಗ್ಸ್ ಆಗಲಿ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ. ಲೈಕ್ ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಡಿಫ್ರೆಂಟ್ ಡೆಕೋರೇಟಿವ್ ಪೀಸಸ್ಸು ಇದೆಲ್ಲ ತೆಂಗಿನ ಗರಿ ಇಲ್ಲಾಂದರೆ ತೆಂಗಿನ ಚಿಪ್ಪು ಇದರಲ್ಲಿ ಮಾಡಿರೋವಂಥ ವಸ್ತುಗಳೇ. ಮಕ್ಕಳಂತೂ ಇದನ್ನು ನೋಡಿ ತುಂಬಾ ಎಂಜಾಯ್ ಮಾಡ್ತಾರೆ. ಮಕ್ಕಳ ಜೊತೆ ಬರೋಂಗಿದ್ರೆ ಈ ಒಂದು ಪ್ಲೇಸ್ನ ಮಿಸ್ ಮಾಡಬೇಡಿ. ಸೊ ಮತ್ತು ಇಲ್ಲೆಲ್ಲ ನೋಡಿ ಪ್ರೋಸೆಸ್ ಸಹ ತೋರಿಸಿದ್ದಾರೆ. ಅಂದರೆ ಯಾವ ಮೆಷಿನ್ಸ್ನ ಯೂಸ್ ಮಾಡ್ಕೊಂಡು ಯಾವ ರೀತಿ ನಾರಿನಿಂದ ನೂಲನ್ನ ತೆಗಿತಾರೆ ಅಂತ. ಸೊ ಮತ್ತು ಫ್ಯೂ ಪ್ರಾಡಕ್ಟ್ಸ್ನ ನೀವು ಪರ್ಚೇಸ್ ಮಾಡೋಂಗಿದ್ರೆ ಇಲ್ಲೆಲ್ಲ ಡಿಸ್ಪ್ಲೇಯಲ್ಲಿ ಇಟ್ಟಿರ್ತಾರೆ, ನೀವು ಪರ್ಚೇಸ್ ಸಹ ಮಾಡ್ಬೋದು. ಮತ್ತು ಕೇರಳ ಅಲ್ಲಿ ಪಿಕಲ್ ಸಹ ತುಂಬಾ ಫೇಮಸ್ಸು. ನೀವೇನಾದರೂ ಗೂಗಲಲ್ಲಿ ಸರ್ಚ್ ಮಾಡಿ ಬೆಸ್ಟ್ ಪಿಕಲ್ಸ್ ಇನ್ ಕೇರಳ ಅಂದರೆ ಈ ಆದಿಲ್ಸ್ ಪಿಕಲ್ಸೇ ಫಸ್ಟ್ ತೋರಿಸುತ್ತೆ. ಸೊ ನಮಗೆ ಲಕ್ಕಿಲಿ ಏನಾಯ್ತು ಅಂದರೆ, ನಾವು ಯಾವ ಒಂದು ಟ್ರಾವೆಲ್ ಏಜೆನ್ಸಿಯಲ್ಲಿ ಬುಕ್ ಮಾಡಿದ್ವಲ್ಲ ಈ ಒಂದು ಟೂರ್ ಪ್ಯಾಕೇಜು, ಆವಾಗ ನಮಗೆ ಅವ್ರು ಪ್ರೊವೈಡ್ ಮಾಡಿದ ಡ್ರೈವರ್ ಅನ್ನೋರು ಶರತ್ ಅಂತ.
ಸೊ ಅವ್ರ ವೈಫು ಮತ್ತು ಅವ್ರ ಫ್ಯಾಮ್ಲಿಯವರೇ ಈ ಒಂದು ಪಿಕ್ಕಲ್ನ ಮಾಡೋದು, ಅಂದರೆ ಆದಿಲ್ಸ್ ಪಿಕ್ಕಲ್ ಅವರು ಓನ್ ಮಾಡುವಂಥ ಒಂದು ಕಂಪನಿ. ಸೊ ಅವರು ಅದನ್ನೇ ಹೇಳಿದ್ರು, ಹಂಗಂದರೆ ಬನ್ನಿ ನಾವು ಇವತ್ತು ಮನೆಗೆ ಕರ್ಕೊಂಡು ಹೋಗ್ತೀನಿ, ಎಲ್ಲ ಪಿಕಲ್ಸು ನೀವು ಟೇಸ್ಟ್ ಮಾಡಿವ್ರಿ ಅಂತ. ಸೊ ನಾವು ಹೋಗಿ ಅಲ್ಲಿ ಅವ್ರು ಮಾಡೋವಂಥ ಪ್ರೋಸೆಸ್ಸು ಎಷ್ಟು ಹೈಜಿನಿಕಾಗಿ ಮಾಡ್ತಾರೆ, ಅವ್ರು ಯೂಸ್ ಮಾಡುವಂಥ ಮೆಟೀರಿಯಲ್ಸು ಎಲ್ಲ ನೋಡಿ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಸೊ ಇವರ ಒಂದು ಕಾಂಟ್ಯಾಕ್ಟ್ ನಂಬರು ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ನನಗೆ ತುಂಬ ಇಷ್ಟ ಆಗಿದ್ದು ಪಿಕ್ಕಲ್ ಅಂದರೆ ಫಿಶ್ ಪಿಕ್ಕಲ್ಲು ಇವರಲ್ಲಿ. ಬಟ್ ನಾನು ಹೋದಾಗ ಒಂದೇ ಒಂದು ಬಾಕ್ಸ್ ಇತ್ತು, ಬಟ್ ಬೇರೆ ಎಲ್ಲನೂ ಆಲ್ರೆಡಿ ಆರ್ಡ್ರ್ ಹೋಗಿದೆ ಅಂತ ಪಾಪ ಅವರು ಪ್ಯಾಕ್ ಮಾಡಿ ಸಹ ಇಟ್ಬಿಟ್ಟಿದ್ರು. ಸೊ ಆ ಒಂದು ಬಾಟಲ್ ನನ್ನ ಫ್ರೆಂಡ್ ತೊಗೊಂಡ್ಲು, ಇನ್ನು ನನಗೆ ಅವರು ನನ್ನ ಕೊರಿಯರಲ್ಲಿ ಕಳಿಸ್ಕೊಟ್ಟಿದ್ದಾರೆ. ಸೊ ಈ ಥರ ಕೊರಿಯರ್ ಲೈಕ್ ಫೆಸಿಲಿಟಿ ಸಹ ಇದೆ. ನೀವು ಅವ್ರಿಗೆ ಫೋನ್ ಮಾಡಿ ಯಾವ ಪಿಕ್ಕಲ್ ಬೇಕು ಅಂದರೆ ಅವರು ನಿಮಗೆ ನಿಮ್ಮ ಮನೆ ಅಡ್ರೆಸ್ಗೆ ಕಳಿಸ್ಕೊಡ್ತಾರೆ. ಇವರೇ ನೋಡಿ ಶರತ್ ಅಂತ, ಸಖತ್ ಫ್ರೆಂಡ್ಲಿ ಪರ್ಸನ್ ಸಹ ಹೌದು. ಸೊ ಲೈಕ್ ಇವರು ನಿಸಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅಲ್ಲೇ ವರ್ಕ್ ಮಾಡ್ತಾರೆ, ಅಂದರೆ ಇವರು ಲೈಕ್ ಕಾರ್ ಡ್ರೈವರ್ ಆಗಿ, ಜೊತೆಗೆ ಅವ್ರ ಫ್ಯಾಮಿಲಿ ಮೆಂಬರ್ಸು ಈ ಒಂದು ಬಿಸ್ನೆಸ್ನ ನಡೆಸ್ತಾ ಇದ್ದಾರೆ. ಸೊ ಹೋಮ್ ಮೇಡ್ ಪಿಕಲ್ಸು, ಸೊ ನಿಮ್ಮಲ್ಲಿ ಯಾರಿಗಾದ್ರೂ ಇದು ಬೇಕು ಅಂದಾಗ ಇವ್ರ ಹತ್ರ ನೀವು ಆರ್ಡ್ರ್ ಮಾಡಿ ತರಿಸ್ಕೋಬೋದು. ಪ್ಯಾಕೇಜ್ ಕೂಡ ಸಖತ್ ನೀಟಾಗಿ ಮಾಡಿಕೊಟ್ರು ನಮಗೆ. ಸೊ ರೀಸನಬಲ್ ಆಗಿ ಇತ್ತು ಪ್ರೈಸಸ್ ಎಲ್ಲ ಅಂತಲೇ ಹೇಳ್ಬೋದು. ನೆಕ್ಸ್ಟು ಅಲ್ಲಿಂದ ನಾವು ಲೈಕ್ ಕಯಾಕಿಂಗ್ ಮಾಡೋಣ ಅಂತ ಹೋಗಿದ್ದೀವಿ. ನೀವೇನಾದರೂ ಅಲಪೆಗೆ ಬಂದಾಗ ಬೋಟ್ ಹೌಸ್ ಜೊತೆ ಕಯಾಕಿಂಗ್ ಸಹ ಮಸ್ಟ್ ಥಿಂಗ್ಸ್ ಟು ಡೂ ಅಂತಲೇ ಹೇಳ್ಬೋದು. ಒಂದು ಅಡ್ವೆಂಚರಸ್ ಆ್ಯಕ್ಟಿವಿಟಿ. ಅದರಲ್ಲೂ ಫಸ್ಟ್ ಟೈಮ್ ನೀವೇನ ಕಯಾಕಿಂಗ್ ಮಾಡೋಂಗಿದ್ರೆ ಸ್ವಲ್ಪ ಭಯ ಆಗುತ್ತೆ ಸ್ಟಾರ್ಟಿಂಗಲ್ಲಿ, ನಮಗೂ ಹಂಗೆ ಆಯಿತು. ಬಟ್ ಅವರೆಲ್ಲ ನಿಮ್ಗೆ ಹೇಳ್ಕೊಡ್ತಾರೆ ಯಾವ ರೀತಿ ಮಾಡಬೇಕು ಅಂತ ಎಲ್ಲ. ಮತ್ತು ಲೈಫ್ ಜಾಕೆಟ್ಸ್ ನೀವು ಹಾಕ್ಕೊಂಡಿರೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಸೊ ಜಸ್ಟ್ ಏನೂ ಥಿಂಕ್ ಮಾಡ್ದಿರ, ಸೆಕೆಂಡ್ ಥಾಟೇ ಇಲ್ದಿರ ಈ ಒಂದು ಕಯಾಕಿಂಗ್ನ ಮಾತ್ರ ನೀವು ಟ್ರೈ ಮಾಡಿ ಅಂತಲೇ ಹೇಳ್ತೀನಿ. ಇದು ನಾವು ಪ್ಯಾಕೇಜಲ್ಲೇ ಇನ್ಕ್ಲೂಡ್ ಮಾಡಿಸಿದ್ವಿ ನಾವು ಬುಕ್ ಮಾಡಿದಾಗ. ಬಟ್ ನೀವು ಸಪ್ರೇಟಾಗಿ ಏನಾರು ನಿಮ್ಮ ವೆಹಿಕಲಲ್ಲಿ ಹೋಗಿ ಏನಾರ ಪ್ಯಾಕೇಜ್ ಮುಖಾಂತರ ಹೋಗಲಿಲ್ಲ ಅಂದರೆ ಲೈಕ್ ಪರ್ ಹೆಡ್ 500 ಏನೋ ಚಾರ್ಜ್ ಮಾಡ್ತಾರೆ. ಸೊ ಈ ಒಂದು ಅಡ್ವೆಂಚರಸ್ ಆ್ಯಕ್ಟಿವಿಟೀಸ್ನ ಮಿಸ್ ಮಾಡ್ಕೋಬೇಡಿ ಅಂತಲೇ ಹೇಳ್ತೀನಿ. ಬಟ್ ನಮಗಂತೂ ಲೈಕ್ ಈ ಹೌಸ್ ಬೋಟ್ಸ್ ಎಲ್ಲ ಮೂವ್ ಆಗ್ತಾ ಇರುತ್ತೆ, ಮಧ್ಯದಲ್ಲಿ ನಾವು ಕಯಾಕಿಂಗ್ ಮಾಡ್ತಾ ಇರ್ತೀವಿ. ಸ್ವಲ್ಪ ಫಸ್ಟ್ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಭಯ ಆಗ್ತಾಯಿತ್ತು. ಬಟ್ ಒಂದ್ಸಲ ಅದು ಎಲ್ಲ ಲೈಕ್ ಯಾವ ರೀತಿ ಮೂವ್ ಮಾಡಬೇಕು ಅನ್ನೋದೆಲ್ಲ ಗೊತ್ತಾದ್ಮೇಲೆ ಸೊ ಆ ಒಂದು ವ್ಯೂ ಅಲ್ಲಿ ನಾವು ಕಯಾಕಿಂಗ್ ಮಾಡಿದ್ದಂತೂ ಸಖತ್ತು ಮೆಸ್ಮರೈಸಿಂಗ್ ವ್ಯೂ ಇತ್ತು. ಮತ್ತು ಅಲ್ಲಿರುವಂಥ ಸೀನಿಕ್ ಬ್ಯೂಟಿ, ಇದರಲ್ಲೆಲ್ಲ ಕಯಾಕಿಂಗ್ ಮಾಡೋದು ಒಂದು ಅಲ್ಟಿಮೇಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ತೀನಿ. ಸೊ ಇದು ಒಂದು ಹೈಲೈಟ್ ಅಂತಲೇ ಹೇಳ್ಬೋದು ಅಲಪೆಯಲ್ಲಿ. ಸೊ ನೀವು ಅಲಪೆ ಟ್ರಿಪ್ ಬಂದಾಗ ಇದನ್ನು ಸಹ ನೀವು ಟ್ರೈ ಮಾಡಲೇಬೇಕು ಅಂತಲೇ ಹೇಳ್ತೀನಿ. ಮತ್ತು ನೀವು ಗ್ರೂಪ್ಸಲ್ಲಿ ಬಂದರೆ ಒಂಥರ ಗ್ರೂಪ್ ಪಿಕ್ಸ್ ಸಹ ತಗೋಬೋದು, ಅಂದರೆ ಈ ಕಯಾಕಿಂಗ್ ಮಾಡಿರೋದು ಅದು ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ನಾವು ಬುಕ್ ಮಾಡಿದಂಥ ಈ ಒಂದು ಟ್ರಾವೆಲ್ ಪ್ಯಾಕೇಜ್ ಏನಿದೆಯಲ್ಲ ಅದು ಬಂದು 2 nights 3 days. ಫಸ್ಟ್ ಡೇ ಬಂದು ನಾವು ಫುಲ್ ಬೋಟ್ ಹೌಸಲ್ಲೇ ಸ್ಟೇ ಮಾಡಿದ್ವಿ. ಸೊ ಸೆಕೆಂಡ್ ಡೇ ಬಂದು ಲೈಕ್ ಆ ಒಂದು ಐಲ್ಯಾಂಡ್ ವಿಸಿಟ್ ಆಗಲಿ, ಕಾಯಿರ್ ಮ್ಯೂಸಿಯಮ್ ಆಗಲಿ ಮತ್ತು ಕಯಾಕಿಂಗ್, ಈ ಮೂರೂ ಕವರ್ ಮಾಡಿದ್ವಿ ಸೆಕೆಂಡ್ ಡೇ. ಮತ್ತು ಥರ್ಡ್ ಡೇ ಲೈಕ್ ಬಂದು ಕೊಚ್ಚಿಯಲ್ಲಿ ಪ್ಲ್ಯಾನ್ ಮಾಡಿರೋದು. ಸೊ ಅಲಪೆ ಟು ಕೊಚ್ಚಿ ಆಲ್ಮೋಸ್ಟ್ 2.5 hours to 3 hours ತೊಗೊಳುತ್ತೆ ನಮಗೆ ಜರ್ನಿ. ಸೊ ನಾವು ಅಲ್ಲೆಲ್ಲ ಲೋಕಲ್ ಪ್ಲೇಸಸ್ ಎಲ್ಲ ಕವರ್ ಮಾಡಿಕೊಂಡು ಅವತ್ತು ನೈಟ್ ಮಲ್ಗಕ್ಕಷ್ಟೇ ಈ ಹೋಟ್ಲಿಗೆ ಬಂದಿದ್ದೀವಿ. ಸೊ ಈ ಹೋಟೆಲ್ ಸಹ ತುಂಬಾ ಲಕ್ಸುರಿಯಸ್ ಆಗಿತ್ತು. ಮತ್ತು ನಾವು ಚೆಕ್-ಇನ್ ಟೈಮ್ 11 o'clock ಮಾರ್ನಿಂಗ್ ಇದ್ರೂ ನಾವು ಚೆಕ್-ಇನ್ ಆಗಿದ್ದು ನೈಟ್ 9 o'clock ಆಯಿತು. ಯಾಕಂದರೆ ನಾವು ಪ್ಲೇಸಸ್ ಎಲ್ಲ ಕವರ್ ಮಾಡಿಕೊಂಡು ಜಸ್ಟ್ ಮಲ್ಗಕ್ಕಷ್ಟೇ ಹೋಟ್ಲಿಗೆ ಬರ್ತೀವಿ. ಬಟ್ ಇಲ್ಲಿ ಫೆಸಿಲಿಟೀಸ್ ತುಂಬಾ ಚೆನ್ನಾಗಿದೆ, ಹೋಟೆಲು ಲಕ್ಸುರಿಯಸ್ ಆಗಿದೆ. ಮತ್ತು ನಮ್ಗೆ ಕೊಟ್ಟಿದ್ದ ರೂಮ್ ಸಹ ತುಂಬಾ ಸ್ಪೇಷಿಯಸ್ ಆಗಿ ನೀಟಾಗಿ ಮೇಂಟೈನ್ ಮಾಡಿದರು. ಸ್ವಿಮ್ಮಿಂಗ್ ಪೂಲ್ ಎಲ್ಲ ಅವೈಲೇಬಲ್ ಇತ್ತು. ಬಟ್ ನಾವು ಇದು ಯಾವುದೂ ಯೂಸ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನಾವು ಮೇನ್ ಕೇರಳಕ್ಕೆ ಬಂದಿರೋದು ಪ್ಲೇಸಸ್ ನೋಡೋಕ್ಕೆ ಮತ್ತು ಫುಡ್ಡು. ಸೊ ಇಲ್ಲಿ ಫುಡ್ ಹೇಳ್ಬೇಕಂದ್ರೆ ಅಲ್ಟಿಮೇಟ್ ಆಗಿತ್ತು ಈ ಹೋಟೆಲ್ ಅಂತಲೇ ಹೇಳ್ಬೋದು. ಸೊ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಇರುತ್ತೆ, ಬಟ್ ಡಿನ್ನರು ನಾವು ಪರ್ಚೇಸ್ ಮಾಡಿದ್ವಿ. ಸೊ ಇಲ್ಲಿ ಸಹ ಊಟ ತುಂಬಾ ಚೆನ್ನಾಗಿತ್ತು, ಎಸ್ಪೆಷಲಿ ಸೀ ಫುಡ್ಡು ನೀವು ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ. ಸೊ ಇದು ನೋಡಿ ವ್ಯೂ, ನಾವು ಇದ್ದಿದ್ದು ರೂಮಲ್ಲಿಂದ ಲೈಕ್ ಕೊಚ್ಚಿ ವ್ಯೂ ಯಾವ ರೀತಿ ಇತ್ತು ಅಂತ. ಸೊ ನಾವು ಬೆಳಗ್ಗೆ ಎಲ್ಲ ರಿಫ್ರೆಶ್ ಆಗಿ ಇವಾಗ ಚೆಕ್ಔಟ್ ಆಗಬೇಕು ಅಂತ. ಸೊ ಆ್ಯಕ್ಚುಲಿ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಕೊಟ್ಟಿದ್ದರು, ಅಂದರೆ ಬಫೆಟ್ ಬ್ರೇಕ್ಫಾಸ್ಟ್ ಆಪ್ಷನ್ ಇತ್ತು. ಅಂದರೆ ಕಾಂಟಿನೆಂಟಲಲ್ಲಿ ಬ್ರೆಡ್ಡು, ಜಾಮು, ಆಮ್ಲೆಟ್ ಇದೆಲ್ಲ ಅವೈಲೇಬಲ್ ಇತ್ತು. ಸೊ ನಾನ್ ವೆಜ್ಜಲ್ಲಿ ಹಾಟ್ ಡಾಗ್ಸ್ ಇತ್ತು, ಮತ್ತು ವೆಜ್ಜಲ್ಲಿ ಪೂರಿ, ಸಾಗು ಮತ್ತು ಇಡ್ಲಿ, ಸಾಂಬಾರ್, ಚಟ್ನಿ ಈ ಥರ ಆಪ್ಷನ್ಸ್ ಇತ್ತು. ಸೊ ಡೀಸೆಂಟ್ ಆಪ್ಷನ್ಸ್ ಅಂತಲೇ ಹೇಳ್ಬೋದು. ಕಾಫಿ, ಟೀ, ಜ್ಯೂಸಸ್ಸು ಮತ್ತು ಫ್ರೂಟ್ಸು ಇದೆಲ್ಲ ಅವೈಲೇಬಲ್ ಇತ್ತು. ಸೊ ಅಲ್ಲೆಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾವು ಇನ್ನು ಹೋಟೆಲಿಂದ ಚೆಕ್ಔಟ್ ಆಗ್ತಾಯಿದ್ದೀವಿ. ಸೊ ಇದು ಥರ್ಡ್ ಡೇ ನಮ್ಮದು. ಸೊ ಇವತ್ತು ಲೈಕ್ ಲೋಕಲ್ ಪ್ಲೇಸಸ್ ಕೊಚ್ಚಿ ಎಲ್ಲ ಕವರ್ ಮಾಡಿ ನೆಕ್ಸ್ಟು ನಮ್ಮದು ಇವತ್ತು ನೈಟು ಫ್ಲೈಟ್ ಬುಕ್ ಮಾಡಿದ್ದೀವಿ. ಸೊ ಈ ರೀತಿ ಮಾಡೋದ್ರಿಂದ ನಮಗೆ 3 days ಕಂಪ್ಲೀಟ್ ಸಿಗುತ್ತೆ. ಅಂದರೆ ಅರ್ಲಿ ಮಾರ್ನಿಂಗ್ ಫಸ್ಟ್ ಡೇ ಫ್ಲೈಟ್ ಇತ್ತು ನಮ್ಮದು, ಮತ್ತು ಲೇಟ್ ನೈಟ್ ಲಾಸ್ಟ್ ಡೇ
ಫ್ಲೈಟ್ ಇದೆ. ಸೊ ಇವತ್ತು ನಾವು ಕೊಚ್ಚಿಯಲ್ಲಿ ಯಾವ್ಯಾವ ಪ್ಲೇಸ್ ವಿಸಿಟ್ ಮಾಡೋಕ್ಕೆ ಬಂದಿದ್ದೀವಿ ಅಂದರೆ, ಇದು ಬಂದು ವಾಟರ್ ಮೆಟ್ರೋ. ನಮ್ಮ ಬೆಂಗಳೂರಲ್ಲಿ ಯಾವ ರೀತಿ ಮೆಟ್ರೋ ಟ್ರೈನ್ ಇದೆಯಲ್ವ ಅದೇ ರೀತಿ ಇದು ಬಂದು ವಾಟರ್ ಡ್ರೈವು, ಅಂದರೆ ವಾಟರ್ ಮೆಟ್ರೋಲಿ ಲೈಕ್ ಕೊಚ್ಚಿ ಟು ಫೋರ್ಟ್ಗೆ ಹೋಗ್ತೀವಿ, ಕೊಚ್ಚಿ ಫೋರ್ಟ್ಗೆ. ಸೊ ಆ ಟೈಮಲ್ಲಿ ನಮ್ಮದು ವೆಹಿಕಲ್ ಏನ್ರಲ್ಲಿ ಬಂದಿರ್ತೀವಲ್ಲ ಅವರು ಆನ್ ರೋಡು ಅದೇ ಫೋರ್ಟ್ ಏರಿಯಾವ್ರಿಗೂ ಅವರು ರೋಡ್ ಬೈ ರೋಡ್ ಬಂದಿರ್ತಾರೆ. ಸೊ ಅಷ್ಟರಲ್ಲಿ ನಾವು ಇವಾಗ ಈ ಒಂದು ಮೆಟ್ರೋಲಿ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಈ ವಾಟರ್ ಮೆಟ್ರೋ ಹತ್ರ ಬರೋ ಅಷ್ಟರಲ್ಲೇ ತುಂಬ ಜನ ನಮ್ಮನ್ನು ಡೈವರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಅಂದರೆ ಮೆಟ್ರೋ ಟ್ರೈನಲ್ಲಿ ಏನಂತ ವ್ಯೂ ಚೆನ್ನಾಗಿರಲ್ಲ, ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿರಲ್ಲ, ನಾರ್ಮಲ್ ಬೋಟ್ಸಲ್ಲಿ ಕರ್ಕೊಂಡು ಹೋಗ್ತೀವಿ ಅನ್ನೋ ಥರ ನಿಮ್ಮನ್ನು ಡೈವರ್ಟ್ ಮಾಡ್ತಾರೆ. ಬಟ್ ನೀವು ಇಲ್ಲ ವಾಟ್ರ್ ಮೆಟ್ರೋನೇ ಆ ಎಕ್ಸ್ಪೀರಿಯೆನ್ಸ್ ಬೇಕು ಅನ್ನೋರು ವಾಟ್ರ್ ಮೆಟ್ರೋನೇ ಟ್ರೈ ಮಾಡಿ. ಯಾಕಂದರೆ ಬೇರೆ ಎಲ್ಲ ಪ್ಲೇಸಸಲ್ಲೂ ನಾವು ಐಲ್ಯಾಂಡ್ಗೆ ಹೋಗ್ಬೇಕಾದ್ರೆ ಎಲ್ಲ ನಾರ್ಮಲ್ ಬೋಟ್ಸಲ್ಲಿ, ಸ್ಪೀಡ್ ಬೋಟ್ಸಲ್ಲೆಲ್ಲ ನಾವು ಆಲ್ಮೋಸ್ಟ್ ಆ ಒಂದು ಎಕ್ಸ್ಪೀರಿಯೆನ್ಸ್ನ ಮಾಡಿರ್ತೀವಿ. ಸೊ ಈ ಒಂದು ಮೆರೈನ್ ಡ್ರೈವ್ ಬೇಕು ಅಂದರೆ ಈ ವಾಟ್ರ್ ಮೆಟ್ರೋಲಲ್ಲೇ ನೀವು ತಗೊಳ್ಳಿ. ಅಲ್ಲೆಲ್ಲೂ ಡೈವರ್ಟ್ ಆಗದಿರ ಡೈರೆಕ್ಟಾಗಿ ಇಲ್ಲಿ ಬಂದು ಪರ್ ಹೆಡ್ 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ಇದು ಕೇರಳ ಗೌರ್ಮೆಂಟಿಗೆ ಸೇರಿರುವಂಥದ್ದು. ಸೊ ಅವರು ನಿಮ್ಮನ್ನು ವಾಟರ್ ಮೆಟ್ರೋಲ್ಲಿ ನಿಮಗೆ ಫೋರ್ಟ್ವರೆಗೂ ಕರ್ಕೊಂಡು ಹೋಗ್ತಾರೆ. ಸೊ ದಿಸ್ ಈಸ್ ಒನ್ ಆಫ್ ದ ಲೈಕ್ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಯಾವಾಗ್ಲೂ ಮೆಟ್ರೋ ಟ್ರೈನ್ ಆಗಲಿ ಇಂಥದ್ರಲ್ಲೇ ಓಡಾಡಿ ಸಡನ್ನಾಗಿ ವಾಟರ್ ಮೆಟ್ರೋಲ್ ಓಡಾಡೋದು ಒಂದು ಗುಡ್ ಎಕ್ಸ್ಪೀರಿಯೆನ್ಸು. ಇದನ್ನು ಮಿಸ್ ಮಾಡ್ಕೊಳ್ಬೇಡಿ. ಸೊ ಆಲ್ಮೋಸ್ಟ್ ಪ್ರೋಸೆಸ್ ಎಲ್ಲ ಮೆಟ್ರೋಲ್ಲಿ ಹೆಂಗಿರುತ್ತೋ ಅಂದರೆ ಟ್ರೈನ್ಸ್ದು ಅದೇ ಥರ ಇರುತ್ತೆ. ಇಲ್ಲೂ ಒಂದು ಕಾರ್ಡ್ ಕೊಟ್ಟಿರ್ತಾರೆ, ಅದನ್ನು ಸ್ವೈಪ್ ಮಾಡಿ ನೀವು ಆಚೆ ಬರಬೇಕಾಗುತ್ತೆ. ಸೊ ಇವಾಗ ಈ ಒಂದು ಲೊಕೇಶನಲ್ಲಿ ಫೋರ್ಟ್ ವಿಸಿಟ್ ಮಾಡಿದ್ವಿ. ಬಟ್ ಇಲ್ಲಿ ಕ್ಯಾಮ್ರಾಸ್ ಎಲ್ಲ ಅಲೋ ಇರಲಿಲ್ಲ. ಸೊ ನಾನು ನಿಮಗೆ ಈ ಒಂದು ಕೊಚ್ಚಿ ಫೋರ್ಟ್ನ ತೋರ್ಸೋಕ್ಕಾಗಲ್ಲ. ಬಟ್ ಇದು ಒಂದು ವರ್ತ್ ವಿಸಿಟ್ ಅಂತಲೇ ಹೇಳ್ತೀನಿ. ತುಂಬಾ ಚೆನ್ನಾಗಿತ್ತು ಫೋರ್ಟ್ ಒಳಗಡೆ ಎಲ್ಲ. ಬಟ್ ವಿಡಿಯೋಸ್ ಎಲ್ಲ ಅಲೋ ಇರಲಿಲ್ಲ. ಸೊ ನಾನು ನಿಮಗೆ ಈ ಒಂದು ವಿಡಿಯೋಲಿ ಅದನ್ನು ಶೇರ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಫೋರ್ಟೆಲ್ಲ ವಿಸಿಟ್ ಮಾಡಿಕೊಂಡು ಆಚೆ ಬಂದಮೇಲೆ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿದ್ವಿ. ಯೂಶ್ವಲಿ ಎಲ್ಲೇ ಹೋಗ್ಬೇಕಂದ್ರೂ ಈ ಥರ ಒಂದು ಮ್ಯಾಗ್ನೆಟ್ ತೊಗೊಳ್ತೀನಿ ಆ ಪ್ಲೇಸ್ ರಿಲೇಟೆಡು. ಸೊ ಇವಾಗ ಕೇರಳ ಬಂದಿರೋದ್ರಿಂದ ಅದಕ್ಕೊಂದು ನೆನಪಿಗೆ ಅಂತ ಒಂದು ಸ್ವಲ್ಪ ಮ್ಯಾಗ್ನೆಟ್ಸ್ ಎಲ್ಲ ತೊಗೊಂಡು ಇವಾಗ ಪ್ರಿನ್ಸಸ್ ರೋಡಿಗೆ ಬಂದಿದ್ದೀವಿ. ಸೊ ಇಲ್ಲೆಲ್ಲ ಈ ಥರ ಒಂಥರ ರೆಟ್ರೋ ಫೋಟೋಸ್ ಎಲ್ಲ ತೊಗೊಳಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಕೇವ್ಸು ಎಲ್ಲ. ಸೊ ನೀವು ಇಲ್ಲಿ ಮಿಸ್ ಮಾಡಬೇಡಿ. ಇದು ಪ್ರಿನ್ಸಸ್ ರೋಡಿಗೆ ಬಂದಾಗ ಈ ಕೇವ್ಸು ಮತ್ತು ಶಾಪಿಂಗ್ ಸೆಂಟರ್ಸ್ಗೆಲ್ಲ ಹೋಗಿ ಒಳ್ಳೆ ಶಾಪಿಂಗ್ ಮಾಡಿ ಅಂತಲೇ ಹೇಳ್ತೀನಿ. ಸೊ ನಮ್ಮದು ಲಾಸ್ಟ್ ಡೇ ಆಗಿರೋದ್ರಿಂದ ನಾವು ಆಲ್ಮೋಸ್ಟ್ ಶಾಪಿಂಗ್ ಎಲ್ಲ ಇವತ್ತೇ ಇಟ್ಕೊಂಡಿದ್ವಿ, ಲಾಸ್ಟ್ ಡೇನೇ ಮುಗಿಸೋಣ ಅಂತ. ಸೊ ಸ್ವಲ್ಪ ಸ್ಯಾರೀಸ್ ಆಗಲಿ ಮತ್ತು ಈ ಒಂದು ಫ್ರಿಡ್ಜ್ ಮ್ಯಾಗ್ನೆಟ್ಸ್ ಆಗಲಿ, ಸೊ ನಮ್ಮದೊಂದು ಲಿಸ್ಟ್ ಇಷ್ಟು ಏನನ್ನು ತೊಗೋಬೇಕು ಅಂತ. ಸೊ ಅದನ್ನೆಲ್ಲ ಇವತ್ತು ಪರ್ಚೇಸ್ ಮಾಡ್ತಾಯಿದ್ವಿ. ಸೊ ಆ್ಯಕ್ಚುಲಿ ಈ ಪ್ರಿನ್ಸಸ್ ರೋಡಲ್ಲಿ ಆ ರೋಡನ್ನ ನೋಡ್ದಂಗೂ ಆಗುತ್ತೆ. ಕೇವ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಅದಕ್ಕೂ ಒಂದು ವಿಸಿಟ್ ಮಾಡಿಬಿಡೋಣ, ಅದು ಒಂದು ಎಕ್ಸ್ಪೀರಿಯೆನ್ಸ್ ಇರಲಿ ಅಂತ ಕ್ಲಬ್ ಹೌಸ್ ಅನ್ನೋ ಒಂದು ಕೇವ್ಗೆ ಬಂದಿದ್ದೀವಿ. ಸೊ ಯೂಶ್ವಲಿ ನೀವು ಕೇರಳಕ್ಕೆ ಹೋದಾಗ ರೋಡ್ ಸೈಡ್ ಫುಡ್ನು ಟ್ರೈ ಮಾಡಬೇಕು ಮತ್ತು ಈ ಥರ ಕೇವ್ಸು ಟ್ರೈ ಮಾಡಬೇಕು. ಎರಡೂ ಲೈಕ್ ಒಂದು ಎಕ್ಸ್ಪೀರಿಯೆನ್ಸ್ ಇದ್ರೇ ಅದು ಚೆನ್ನಾಗಿರುತ್ತೆ. ಸೊ ನಾವು ಬಂದಿದ್ದಂಥ ಕೇವ್ ಬಂದು ಕ್ಲಬ್ ಹೌಸ್ ಅಂತ. ಆ್ಯಂಬಿಯನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ನಮಗೂ ಫುಲ್ಲು ಆ ರೋಡಲ್ಲೆಲ್ಲ ಸುತ್ತಾಡಿ ಬರೋಷ್ಟ್ರಲ್ಲಿ ಸುಸ್ತಾಗಿತ್ತು. ಸೊ ಸ್ವಲ್ಪ ಹೊಟ್ಟೆ ಹಸ್ತಿರೋದ್ರಿಂದ ಸ್ವಲ್ಪ ಏನಾದರೂ ತಿನ್ನೋಣ ಅಂತ ಬಂದಿದ್ದೀವಿ. ಸೊ ಲೈಮ್ ಸೋಡಾ ತೊಗೊಂಡ್ವಿ, ಒಂದು ವೆಜ್ ಬರ್ಗರ್ ತೊಗೊಂಡೆ ಮತ್ತು ಚಿಕನ್ ಸ್ಯಾಂಡ್ವಿಚ್ ಒಂದು ತೊಗೊಂಡ್ವಿ. ಸೊ ಅಲ್ಟಿಮೇಟಾಗಿ ಇದ್ದಿದ್ದಂದರೆ ಈ ಒಂದು ಡೆಸರ್ಟ್ ಅಂತಲೇ ಹೇಳ್ಬೋದು. ಅವ್ರ ಹತ್ರ ಇದ್ದಿದ್ದು ಒಂದೇ ಒಂದು ಡೆಸರ್ಟ್ ಆಪ್ಷನು, ಸಮ್ ಕ್ಯಾರಾಮಿಲ್ ಆ್ಯಪಲ್ ಐಸ್ ಕ್ರೀಮ್ ಅಂತಲೋ ಏನೋ ಇತ್ತು ಹೆಸರು, ನನಗೆ ಮರ್ತಿದೆ. ಬಟ್ ನಾವಂತೂ ತಿಂದ ಮೇಲೆ ತುಂಬ ಇಷ್ಟ ಆಗಿ ಇನ್ನೊಂದು ಟೈಮ್ ತೊಗೊಂಡ್ವಿ ಅದನ್ನೇ. ಸೊ ಅಷ್ಟು ಚೆನ್ನಾಗಿತ್ತು. ಸೊ ನೀವು ಈ ಕ್ಲಬ್ ಹೌಸಲ್ಲಿ ಹೋದಾಗ ಆ ಡೆಸರ್ಟ್ ಟ್ರೈ ಮಾಡೋದು ಮರಿಬೇಡಿ. ಮತ್ತು ಈ ಪ್ರಿನ್ಸ್ ರೋಡಲ್ಲಿ ಸಹ ತುಂಬಾ ಫುಡ್ ಸ್ಟಾಲ್ಸ್ ಎಲ್ಲ ಇರುತ್ತೆ, ರೋಡ್ ಸೈಡ್ ಫುಡ್ ಸ್ಟಾಲ್ಸು, ಅದನ್ನು ಟ್ರೈ ಮಾಡಿ. ಸೊ ನಾವಂತೂ ತುಂಬಾ ಲೈಕ್ ಫುಡ್ಸ್ನೆಲ್ಲ ಇಲ್ಲಿ ಬಂದು ಟ್ರೈ ಮಾಡಿದ್ವಿ ಅಂತಲೇ ಹೇಳ್ಬೋದು. ಸೊ ನಾವು ಟ್ರೈ ಮಾಡಿದಂಥದ್ದು ಫ್ಯೂ ಥಿಂಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಫಿಶ್ಶು, ಸೊ ಈ ಫಿಶಲ್ಲಂತೂ ಒಂದೇ ಫಿಶ್ನ 2 ಟೈಪ್ಸ್ ಮಸಾಲ ಮಾಡಿ ತವಾ ಫ್ರೈ ಮಾಡಿಕೊಟ್ಟಿದ್ನು, ಅಲ್ಟಿಮೇಟಾಗಿತ್ತು ಅಂತಲೇ ಹೇಳ್ಬೋದು. ಸೊ ಜೊತೆಗೆ ಕಾಂಬಿನೇಷನ್ಗೆ ನಾವು ಎಗ್ ಫ್ರೈಡ್ ರೈಸ್ ಆರ್ಡ್ರ್ ಮಾಡಿದ್ವಿ. ಕಾಂಟಿನೆಂಟಲ್ ಸಹ ಟ್ರೈ ಮಾಡೋಣ ಅಂತ ವೆಜ್ ಪಿಜ್ಜಾ ಮತ್ತು ವೆಜ್ ಪಾಸ್ತಾನ ಆರ್ಡ್ರ್ ಮಾಡಿದ್ವಿ. ಸೊ ಜೊತೆಗೆ ಸ್ವಲ್ಪ ಲೆಮನೇಡು ಮತ್ತು ಸಮ್ ಮಾಕ್ಟೇಲ್ಸ್ ಎಲ್ಲ ಆರ್ಡ್ರ್ ಮಾಡಿದ್ವಿ. ಊಟ ಅಂತೂ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟು ಅಲ್ಲಿಂದ ಮತ್ತೆ ನಮ್ಮ ಒಂದು ಶಾಪಿಂಗ್ ಕಂಟಿನ್ಯೂ ಆಯಿತು. ಸೊ ನಿಮಗೆ ಯಾವ್ಯಾವ ರೀತಿ ಐಟಮ್ಸ್ ಅವೈಲೇಬಲ್ ಇತ್ತು ಶಾಪಿಂಗಿಗೆ ಅಂತ ನಿಮ್ಮೆಲ್ಲರ ಜೊತೆ ಇವಾಗ ಶೇರ್ ಮಾಡ್ತಾಯಿದ್ದೀನಿ, ಬನ್ನಿ ನೋಡೋಣ.
ಶಾಪಿಂಗ್ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ರೆಸ್ಟ್ ತೊಗೊಳ್ತಾ ಇದ್ವಿ, ಸ್ವಲ್ಪ ಗೋಲಿ ಸೋಡಾ ಎಲ್ಲ ತೊಗೊಂಡು ರಿಫ್ರೆಶ್ ಆಗಿ ಮತ್ತೆ ನಮ್ಮ ಶಾಪಿಂಗ್ನ ಕಂಟಿನ್ಯೂ ಮಾಡಿದ್ವಿ. ಸ್ವಲ್ಪ ಸ್ಯಾರೀಸು ಇಂಥದ್ದೆಲ್ಲ ಶಾಪ್ ಮಾಡಿದ್ವಿ. ಸೊ ಮಕ್ಕಳಿಗೆ ಡ್ರೆಸ್ಸಸ್ಸು, ಸ್ಯಾರೀಸು ಇದೆಲ್ಲ ನನ್ನ ಫ್ರೆಂಡ್ ತೊಗೊಂಡು, ನಾನು ಫ್ಯೂ ಸ್ಯಾರೀಸ್ ತೊಗೊಂಡೆ ನಮ್ಮ ಅಮ್ಮಗೆ, ನನಗೆ ಎಲ್ಲ. ಸೊ ಅದನ್ನು ನಾನು ಇನ್ನೊಂದು ಬ್ಲಾಗಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಅಲ್ಲಿಂದ ಮತ್ತೆ ಲುಲು ಮಾಲ್ಗೆ ಹೋಗಿ ಅಲ್ಲಿ ಫ್ಯೂ ಶಾಪಿಂಗ್ ಎಲ್ಲ ಮಾಡಿ ನಮ್ಮ ಡೇನ ಎಂಡ್ ಮಾಡಿದ್ವಿ. ಸೊ ನೋಡಿದ್ರಲ್ಲ ಯಾವ ರೀತಿ ಇತ್ತು 3 ಡೇಸ್ ನಮ್ಮ ಕೇರಳ ಟ್ರಿಪ್ ಅಂತ. ಸೊ ನಿಮಗೆ ಈ ಒಂದು ಐಟ್ನರಿಯಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಸೊ ಟೋಟಲ್ ಕಾಸ್ಟು 4 ಮೆಂಬರ್ಸ್ಗೆ 40K ಆಯಿತು. ಈ ಒಂದು ಪ್ಯಾಕೇಜ್ಗೆ ಪರ್ ಹೆಡ್ 10K ಬಿತ್ತು. ಸೊ ಫ್ಲೈಟು ನಾವೇ ಬುಕ್ ಮಾಡ್ಕೊಂಡು ಹೋಗಿದ್ದು, ಅದಕ್ಕೆ ಮತ್ತೆ ಒಂದು 40K ಆಯಿತು 4 ಮೆಂಬರ್ಸ್ಗೆ. ಸೊ ಮತ್ತು ಫುಡ್ಡು ಇದೆಲ್ಲ ಸೇರಿ ಆಲ್ಮೋಸ್ಟ್ ಪರ್ ಹೆಡ್ಡು 25K ಆಯಿತು ಅಂತಲೇ ಹೇಳ್ಬೋದು ಈ ಒಂದು ಟ್ರಿಪ್ಗೆ. ಸೊ ನಿಮ್ಗೇನಾದರೂ ಈ ಒಂದು ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆಗಿದರೆ ಮತ್ತು ಯೂಸ್ಫುಲ್ ಆಗಿದೆ ಅಂತ ಭಾವಿಸಿದ್ರೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಮತ್ತೆ ಸಿಗೋಣ.